ಅಮ್ಮ, ನಿನ್ನ ತಾಯಿ ಅಲ್ಲ ಕಣಮ್ಮ, ಮಹಾ ತಾಯಿ ನೀನು. ನಿನ್ನಲ್ಲಿ ಈಟೊಂದು ಶಕ್ತಿ ಇದೆ ಅಂತ ನನಗಿವತ್ತೇ ಗೊತ್ತಾಗಿತ್ತು. ಏ ಇದ್ದಕ್ಕಿದ್ದಂಗೆ ಏನೋ ಆಯ್ತು ಮಹಾದೇವ? ಓ, ಈ ಜಾದು ಎಲ್ಲ ಯಾವಾಗ ಕಲ್ತ್ಕೊಂಡೆ? ಜಾದೂನ? ಯಾಕೋ? ಮತ್ತಿನ್ನೇನಮ್ಮ? ಕಾವ್ಯ, ನಿನ್ ಮಾತಷ್ಟೇ ನೇರ. ಯಾರಾದ್ರೂ ನೋವಲ್ಲಿದ್ರೆ ಅವನ್ನ ಎಷ್ಟು ಕಾಳಜಿ ಮಾಡ್ತೀಯ ನೀನು. ಒಳ್ಳೆ ಮನ್ಸಿದೆ ನಿನಗೆ. ಇದೇನಿದು? ನನಗೆ ಹಗಲಲ್ಲೇ ಕನ್ಸು ಬೀಳಕ್ಕೆ ಶುರುವಾಗೋದೆ. ಏನ್ ಶಿವ, ಇದು ಕನ್ಸಲ್ಲ, ದಿಟಾನೆ. ಅಲ್ಲ, ಈ ಕಾಡ್ ರಾಕ್ಷಸಿಗೆ ಇದ್ದಕ್ಕಿದ್ದಾಗೆ ಏನಾಗೋಯ್ತು? ದೊಡ್ಡವ್ರಿಗೆ ಹೊಸಿ ಮರ್ಯಾದೆ ಕೊಡೋಕ್ಕೂ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ನಮ್ಮಮ್ಮಂಗೆ ಈ ಪಾಟಿ ಸೇವೆ ಮಾಡ್ತಾವಳೆ. ಓ, ನಾನು ಮತ್ತೆ ಅವಳ ಮೇಲೆ ಕೈ ಮಾಡ್ತೀನಿ ಅಂತ ಭಯ ಪಟ್ಕೊಳ್ಳೋಳ? ಚಾಚೆ, ಇವಳಂಗೆಲ್ಲ ಹೆದರ್ಕೊಳ್ಳೋ ಗಿರಾಕಿನೇ ಅಲ್ಲ. ಬಿಟ್ರೆ ಇಡೀ ಊರಿಗೆ ಭಯಪಡಿಸ್ತಾಳೆ ಕಾಡ್ ರಾಕ್ಷಸಿ. ನಮ್ಮಮ್ಮನೇ ಏನೋ ಮೋಡಿ ಮಾಡವ್ರೆ. ಇಲ್ಲ ಅಂದಿದ್ರೆ ಇಂಥ ಒಂದು ಅದ್ಭುತ ನೋಡೋ ಅವಕಾಶನೇ ಸಿಗ್ತಿರ್ಲಿಲ್ಲ. ಅಮ್ಮ ಕಲ್ಯಾಣಿ ಅಮ್ಮ, ನೀನು ಬರೀ ತಾಯಿ ಅಲ್ಲ, ಮಹಾ ತಾಯಿ. ಸರಿ ಸರಿ, ನಾನು ನೋಡಿದ್ದು ಆ ಕಾಡ್ ರಾಕ್ಷಸಿ ಗೊತ್ತಾಗದ್ ಬೇಡ. ಮೊದಲೇ ಸೊಕ್ಕಿನ ಕೋಳಿ ಅವಳು. ಆಮೇಲೆ ಅವಳು ಅಹಂಕಾರಕ್ಕೆ ಪೆಟ್ಟು ಬಿದ್ದು ಮತ್ತೇನಾದರೂ ಖ್ಯಾತೆ ತೆಗೆದು ಜಗಳ ಮಾಡ್ತಾಳೆ. ಮಾದೇವ, ಮೊದಲು ಇಲ್ಲಿಂದ ಹೊಂಟೋಗೋಣ. ಆದರೂ ಇದನ್ನ ನೋಡೋಕೆ ಒಂಥರ ಮಜವಾಗದೆ. ಅಕ್ಕ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಅದು ಆಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ಹೋಗಿದ್ದೆ. ಏನು? ಏನಿಲ್ಲ ಕಣೆ, ಚಿಕ್ಕ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಈ ಅಕ್ಕ ಒಂದೊಂದ್ಸಲ ಏನ್ ಮಾತಾಡ್ತಾಳೆ ಅಂತ ಅರ್ಥನೇ ಆಗೋದಿಲ್ಲಪ್ಪ. ರಾಮ್, ಈಗ ಹೇಗಿದ್ಯಾ? ನಿನ್ನಿಂದ ನನ್ನ ಕೆಲಸನೇ ಹೋಯ್ತು. ನಾನು ತುಂಬಾ ಇಷ್ಟಪಡೋ ಪ್ರೊಫೆಷನ್ನೇ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ಮಾಡೋದೆಲ್ಲ ಮಾಡಿ ಈಗ ಹೇಗಿದ್ಯಾ ಅಂತ ಕೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ರಾಮ್, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ, ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ನಿನ್ ವಿಷಯನ್ ಬೇಕಾಗಿಲ್ಲ ನನಗೆ. ಅಮ್ಮ, ನಿನ್ನ ತಾಯಿ ಅಲ್ಲ ಕಣಮ್ಮ, ಮಹಾ ತಾಯಿ ನೀನು. ನಿನ್ನಲ್ಲಿ ಈಟೊಂದು ಶಕ್ತಿ ಇದೆ ಅಂತ ನನಗಿವತ್ತೇ ಗೊತ್ತಾಗಿತ್ತು. ಏ ಇದ್ದಕ್ಕಿದ್ದಂಗೆ ಏನೋ ಆಯ್ತು ಮಹಾದೇವ? ಓ, ಈ ಜಾದು ಎಲ್ಲ ಯಾವಾಗ ಕಲ್ತ್ಕೊಂಡೆ? ಜಾದೂನ? ಯಾಕೋ? ಮತ್ತಿನ್ನೇನಮ್ಮ? ಆ ಸೂರ್ಯ ಬೇಕಾದ್ರೆ ಯಾವತ್ತಾರು ಒಂದ್ಕಿತ ನಿದ್ಗಣ್ಣಲ್ಲಿ ಪಶ್ಚಿಮ ಕುಟ್ಬೋದು. ಈ ಕಾವ್ಯ ಮಾತ್ರ ಯಾವತ್ತೂ ಬದಲಾಗಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ದೆ. ಅವಳ ಮಾತಲ್ಲಿ ನಡತೆಲಿ ಮೆತ್ತಗಾಗೋದು ಒಂದೇ, ನಮ್ಮೂರಲ್ಲಿರೋ ಕಲ್ಬಂಡೆ ಕರಿಗೆ ಒಳೆ ಆಗೋದು ಒಂದೇ ಅನ್ಕೊಂಡಿದ್ದೆ. ಆದ್ರೆ ನೀನೇನಮ್ಮ, ಅಂತ ಕಲ್ಬಂಡೆನ ಕರಗಿಸಿ ಅವಳ ತವನೇ ಸೇವೆ ಮಾಡಿಸ್ಕೊತಾ ಇದೆಯಾ?
ಅವಳು ನಿಂತವ ಅಷ್ಟೊಂದೆಲ್ಲ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿ ನನ್ನ ಕಣ್ಮೇಲೆ ನನಗೆ ಅನುಮಾನ ಬಂದ್ಬಿಟ್ಟೈತೆ. ಮಹಾದೇವ, ಕಾವ್ಯ ನೀನು ಅನ್ಕೊಂಡಾಗಲ್ಲ ಕಣೋ. ಅವಳು ಒಂಥರ ಕನ್ನಡ ಇದ್ದ ಹಾಗೆ. ನಾವೇನು ತೋರಿಸ್ತೀವೋ ಅವಳು ಅದನ್ನೇ ತೋರಿಸ್ತಾಳೆ, ನಾವೇನು ಕೊಡ್ತೀವೋ ಅವಳು ಅದನ್ನೇ ಕೊಡ್ತಾಳೆ. ಪ್ರೀತಿ ತೋರಿಸಿದ್ರೆ ಅವಳು ಪ್ರೀತಿ ತೋರಿಸ್ತಾಳೆ, ಕೋಪ ತೋರಿಸಿದ್ರೆ ಅವಳು ಕೋಪ ತೋರಿಸ್ತಾಳೆ. ನೀನು ಅವಳ ಜೊತೆ ಚೆನ್ನಾಗಿ ಮಾತಾಡು, ಅವಳು ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಏನೋಪ್ಪ, ಒಟ್ನಲ್ಲಿ ಇವತ್ತು ನನಗಂತೂ ಒಂದು ಅದ್ಭುತ ನೋಡ್ದಂಗೆ ಆಯ್ತಾಯ್ತು. ಪಂಚಮಿ ಬವಲ್ಲಿ, ಇವತ್ತು ಈ ನಿಮ್ಮಣ್ಣ ನಿನಗೋಸ್ಕರ ಪ್ಯಾಟೆಯಿಂದ ಏನು ತಂದವನು ಹೇಳು? ತಗೋ. ಪಂಚಮಿ, ಒಂದು ನಿಮಿಷ ಇರು, ಕೊಡು ಇಲ್ಲಿ. ಯಾಕಮ್ಮ? ಹೇಳ್ತೀನಿ, ಕೊಡು ಇಲ್ಲಿ. ಪಂಚಮಿ ತಗೋ. ಏನಮ್ಮ ಇದು? ಯಾಕಮ್ಮ ಹೂವನ 2 ಭಾಗ ಮಾಡ್ತಾ ಇದ್ಯಾ? ಮಹಾದೇವ, ನಿನ್ಗೆ ಕತ್ತೆ ವಯಸ್ಸಾಯ್ತು, ಇನ್ನೂ ಬುದ್ಧಿ ಬಂದಿಲ್ಲ ನೋಡು. ನಾಚಿಕೆ ಬಿಟ್ಟು ನಾನೇ ಎಲ್ಲ ಹೇಳ್ಬೇಕೇನೋ? ಅಲ್ಲ ಕಣು ಮಹಾದೇವ, ಮನೇಲಿ ಹೆಂಡ್ತಿನ ಜೀವ ಇದೆ, ಅದಕ್ಕೂ ಹೂವ ಮುಡ್ಕೋಬೇಕು ಅನ್ನೋ ಆಸೆ ಇರತ್ತೆ. ತಗೊಂಡು ಕೊಡಬೇಕು, ಖುಷಿ ಪಡಿಸ್ಬೇಕು ಅನ್ನೋದೇ ಇಲ್ವೇನೋ ನಿನಗೆ? ತಗೋ, ಇನ್ನ ತಗೊಂಡು ಹೋಗಿ ಕಾವ್ಯ ಕೊಡು. ಮಗು, ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ ಶಿವನೇ, ಈಗಂತದ್ ನಾನೇನೋ ಹೇಳಿದೆ. ಅಮ್ಮ, ಅದು ಕಾವ್ಯಂಗೆ ನಾನು ತಗೊಂಡೋಗಿ ಕೊಟ್ರೆ ಅವಳು ಇಸ್ಕತಾಳ? ಇಲ್ಲಪ್ಪ, ನಾನು ಈ ಆಟಕ್ಕಿಲ್ಲ. ನಿಂತ್ಕೋ. ಅದೇವಾ, ಓಡೋಗೋದಕ್ಕೆ ಇದು ಆಟ ಅಲ್ಲ ಕಣೋ, ಸಂಸಾರ. ಒಂದ್ಸಲ ಸಂಸಾರಲ್ಲಿ ಬಿದ್ದರೆ ಮುಗೀತು. ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿನೂ ಜವಾಬ್ದಾರಿ ಕಂಡ್ಲಾ? ಈ ಸಿಡುಕ್ ಮೂತಿ ಬಿಟ್ಟು ನಗ್ನಗ್ತಾ ಕಾವ್ಯಾಗೆ ಹೂವ ತಗೊಂಡೋಗಿ ಕೊಡು. ಅವಳು ಹೇಗೆ ಇಸ್ಕೊಳಲ್ವೋ ನಾನು ನೋಡ್ತೇನೆ. ತಗೋ. ಬೇಡ ಕಣಮ್ಮ. ನಾದೇವ, ನೀನ್ ಬೇಡ ಅಂದ್ರೆ ನಾನ್ ಬಿಡಲ್ಲ ಕಣೋ. ತಗೊಳ, ಈ ಹೂವ ತಗೊಂಡೋಗಿ ಕಾವ್ಯ ಕೊಡು. ಹೋಗ ಅಮ್ಮ, ಹೋಗ ಹೋಗ. ಪಂಚಮಿ, ನಮ್ ಕಾವ್ಯ ಮತ್ತೆ ಮಹಾದೇವ ಈ ಮನಸ್ತಾಪಲ ಬಿಟ್ಟು ಇಬ್ರು ಒಂದಾದ್ರೆ ಅಷ್ಟೇ ಸಾಕು ಅಲ್ವಾ? Welcome, Ram. Please take your seat. ಥ್ಯಾಂಕ್ ಯು ಸರ್. ನಾವು ನಿಮ್ಮಿಂದ ಎಕ್ಸ್ಪ್ಲನೇಷನ್ ತಗೊಳ್ಳೋಕ್ಕೋಸ್ಕರ ಇಲ್ಲಿ ಕರ್ಸಿದ್ದೀವಿ. ನಿಮ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ಮಕ್ಕಳಿಗೆ ಹೇಗೆ ಟ್ರೀಟ್ ಮಾಡಿದ್ರಿ? ಆಕ್ಚುಲಿ ಅದು ತುಂಬಾ ಅನಿವಾರ್ಯ ಆಗಿತ್ತು ಸರ್. ಅಂಡ್ ಅವತ್ತು ಹೈವೇಲಿ ದೊಡ್ಡ ಆಕ್ಸಿಡೆಂಟ್ ಆಗಿದ್ರಿಂದ ಆಂಬ್ಯುಲೆನ್ಸ್ ಅವೈಲಬಿಲಿಟೀಸ್ ಇರಲಿಲ್ಲ. ಹಾಗಾಗಿ ಸ್ಕೂಲ್ ಅಥಾರಿಟಿ ಅವರಿಗೆ ಮಕ್ಕಳನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ದಟ್ಸ್ ದ ರೀಸನ್ ವೈ ದೇ ಕಾಲ್ ಮೀ. ಇನ್ಫ್ಯಾಕ್ಟ್ ನಾನು ಕೂಡ ಆಂಬ್ಯುಲೆನ್ಸ್ ಟ್ರೈ ಮಾಡಿದೆ, ಬಟ್ ಸಿಗ್ಲಿಲ್ಲ. ಹಾಗಾಗಿ ಸ್ಕೂಲ್ ಮಕ್ಕಳಿಗೆ ನಾನೇ ಟ್ರೀಟ್ಮೆಂಟ್ ಮಾಡೋ ಪರಿಸ್ಥಿತಿ ಬಂತು. ಆ್ಯಂಡ್ ಮೋರ್ ಓವರ್ ಮಕ್ಕಳು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದ್ದರಿಂದ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅನ್ನೋದು ಮರೆತು ನಾನು ಟ್ರೀಟ್ ಮಾಡಿದೆ. ನನ್ನ ಲೈಸೆನ್ಸ್ ಬಗ್ಗೆ ಆಗಲಿ, ನನ್ನ ಕರಿಯರ್ ಬಗ್ಗೆ ಆಗಲಿ, ಲಾ ಬಗ್ಗೆ ಆಗಲಿ ಕೂತ್ಕೊಂಡು ಯೋಚನೆ ಮಾಡೋ ಟೈಮ್ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಮಕ್ಕಳು ಜೀವ ಉಳಿಸೋದೇ ಮುಖ್ಯ ಅನಿಸ್ತು. ಸೊ ನಾನು ಟ್ರೀಟ್ ಮಾಡಿದೆ. ಓಕೆ ರಾಮ್, ಆಸ್ ಪರ್ ದ ಲಾ ನೀವು ಟ್ರೀಟ್ ಮಾಡಿದ ತಪ್ಪು. ಬಟ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ನಲ್ಲಿ ನೀವು ಮಕ್ಕಳಿಗೆ ಟ್ರೀಟ್ ಮಾಡಿದ್ದೀರಾ. ನೀವು ನಿಮ್ಮ ಡ್ಯೂಟಿಗೆ ತುಂಬ ನಿಷ್ಠರಾಗಿದ್ದೀರಾ. ಸೊ ಕಮಿಷನರ್ ಮೇಡಮ್ ಹೇಳಿದಾಗೆ ನಿಮ್ಮ ಲೈಸೆನ್ಸ್ನ ವಾಪಸ್ ಕೊಡ್ತಾ ಇದ್ದೀವಿ. ಸೊ ಕಮಿಷನರ್ ಮೇಡಮು ಅದನ್ನೆಲ್ಲ ಗಣನೆಗೆ ತಗೊಂಡು ನಿಮ್ಮ ಲೈಸೆನ್ಸ್ನ ವಾಪಸ್ ಕೊಡೋಕೆ ಹೇಳಿದ್ದಾರೆ. ಮೊದಲನಾಗೆ ನೀವು ನಿಮ್ಮ ಪ್ರಾಕ್ಟೀಸ್ನ ಮುಂದುವರಿಸ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನನ್ನ ಪ್ರೊಫೆಷನ್ನ ತುಂಬ ಇಷ್ಟಪಡ್ತೀನಿ. ನನಗೆ ಮತ್ತೆ ವಾಪಸ್ ಲೈಸೆನ್ಸ್ ಸಿಗೋಗಿ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ ರಾಮ್, ಮತ್ತಿನ್ನೇರಿಂಗ್ ಮ್ಯಾಮ್? ನಿಮ್ಮ ಹೆಂಡತಿ ಪ್ರೇಮಗೆ.
ಮ್ಯಾಮ್ ಏನು ಹೇಳ್ತಾ ಇದ್ದೀರಾ? ಹೌದು, ನಿಮ್ಮ ಹೆಂಡತಿ ನನ್ನ ಹತ್ರ ಬಂದು ನಿಮ್ಮ ಬಗ್ಗೆ ಎಲ್ಲ ಹೇಳಿ ನಿಮ್ಮ ಲೈಸೆನ್ಸ್ನ ವಾಪಸ್ ಕೊಡ್ಸೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ತುಂಬಾನೇ ಹೇಳಿದ್ದಾರೆ. ಮದ್ವೆ ಆದ್ಮೇಲೆ ನೀವು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿರೋದು, ಎಷ್ಟೋ ಜನಕ್ಕೆ ದುಡ್ಡೇ ತಗೊಳ್ದೆ ಟ್ರೀಟ್ಮೆಂಟ್ ಕೊಟ್ಟಿರೋದು, ಇವನ್ನೆಲ್ಲ ಹೇಳಿ ನನ್ನ ಕನ್ವಿನ್ಸ್ ಮಾಡಿದ್ದಾರೆ. ಇವತ್ತು ನಿಮ್ಮ ಹೆಂಡತಿಯಿಂದಾಗಿ ನಿಮಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಇದನ್ನ ಸರಿಯಾಗಿ ಬಳಸ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನೀವೇನೇ ಹೇಳೋದಿದ್ರು ನಿಮ್ಮ ಹೆಂಡತಿಗೆ ಹೇಳ್ಬೇಕು. ರಾಮ್, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು. ಮಾಡಿರೋ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏನಾಯ್ತು ರಾಮ್? ಯು ಡೋಂಟ್ ವರಿ ರಾಮ್, ನಾನು ಮಿನಿಸ್ಟ್ರ್ ಹತ್ರ ಮಾತಾಡಿ ನಿಮ್ಮ ಲೈಸೆನ್ಸ್ ವಾಪಸ್ ಸಿಗೋ ಹೋಗಿ ಮಾಡ್ತೀನಿ. ಇಲ್ಲ ಸರ್, ಅದ್ರ ಅಗತ್ಯ ಇಲ್ಲ. ಯಾಕಂದರೆ ನನಗೆ ಲೈಸೆನ್ಸ್ ವಾಪಸ್ ಸಿಕ್ಕಿದೆ. ವಾವ್, ದಟ್ಸ್ ಗ್ರೇಟ್ ರಾಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಕೊಡು, ನಾನು ಹಾಕ್ತೀನಿ. ಅಕ್ಕ ಬಿಡಿ, ನಾನು ಹಾಕ್ತೀನಿ. ರಾಣಿ, ಇವತ್ತು ನಾನು ಎಲ್ಲಾನು ಮಾಡ್ಬೇಕು. ಒಟ್ನಲ್ಲಿ ಎಲ್ಲಾ ಕೆಲ್ಸನೂ ನೀವೇ ಮಾಡ್ಬೇಕಂತೀರಲ್ಲ, ನೀವು ಬಂದಾಗಿಂದ ಅದೇನ್ ಕೆಲ್ಸ ಮಾಡ್ತಿದ್ದೀನಿ ನಾನು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಏ ರಾಣಿ, ಅದ್ಯಾಕೆ ಹಾಗೆ ಗೊಣಗ್ತಾ ಇದ್ಯಾ? ಇಲ್ಲಿ ಕೊಡು, ಹಾಲಾಕು. ಏನ್ ನಡೀತಿದೆ? ಏನಿವತ್ತು ಅಡಿಗೆ ಮನೆಯಿಂದ ಘಮ್ ಅಂತ ವಾಸನೆ ಬರ್ತಿದೆ? ಓ, ಕೇಸರಿ ಬಾತ್ ಮಾಡ್ತಿದ್ಯಾ? ನಮ್ ರಾಮ್ಗೆ ತುಂಬಾ ಇಷ್ಟ. ಏನಿವತ್ ವಿಶೇಷ? ಅತ್ತೆ, ಇವತ್ತು ರಾಮ್ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನ. ಹೌದಾ? ಅಂತದೇನು? ಅತ್ತೆ, ಅದೇನಂದ್ರೆ ಅಕ್ಕ ಅಕ್ಕ ನಿಮ್ಗೊಂದು ಸಂತೋಷ ಸುದ್ದಿ ಹೇಳ್ಬೇಕಕ್ಕ. ಏನು? ನಮ್ ರಾಮ್ದು ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದು ವಾಪಸ್ ಸಿಕ್ಕಿದೆ. ಹೌದಾ? ಏನ್ ಹೇಳ್ತಿದ್ಯಾ ಮಹೇಶ್ವರಿ? ನಿಜ ಅಕ್ಕ, ಈಗಷ್ಟೇ ಸ್ನೇಹ ಫೋನ್ ಮಾಡಿ ಹೇಳಿದ್ಲು. ನನ್ಗಂತೂ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಪಾಪ ನನ್ ಮಗ ತಾನು ಇಷ್ಟಪಟ್ಟಿದ್ ಕೆಲ್ಸನ ಮಾಡೋದಕ್ ಆಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ. ನಿಜ ಮಹೇಶ್ವರಿ, ಕಡೆಗೂ ಆ ದೇವ್ರು ಕಣ್ಬಿಟ್ಬಿಟ್ಟ. ಹೌದಕ್ಕ. ಅಕ್ಕ, ನಾನು ಇವಾಗ್ಲೇ ಹೋಗಿ ಈ ವಿಷಯನ ಕಿಟ್ಟಿಗೂ ಪೂರ್ವಿಗೂ ಹೇಳ್ಬಿಟ್ಟು ಬರ್ತೀನಿ. ರೀಮಾ, ಕಡೆಗೂ ನಿನ್ ಗಂಡನ ಬದುಕಲ್ಲಿ ಒಳ್ಳೆ ದಿನಗಳು ವಾಪಸ್ ಬರ್ತಿದೆ. ನಾನು ಈ ವಿಷಯನ ಈಗಲೇ ಹೋಗಿ ಮಹಾದೇವಿಗೆ ಶ್ರೀಧರ ಮೂರ್ತಿಗೆ ಹೇಳ್ ಬರ್ತೀನಿ. ಪ್ರೇಮಾ, ಮತ್ತೆ ಇದೆಲ್ಲ ಹೇಗಾಯ್ತು? ರಾಮ್ಗೆ ಲೈಸೆನ್ಸ್ ವಾಪಸ್ ಹೇಗಾಯ್ತು? ಪ್ರೇಮಾ, ದೇವಸ್ಥಾನಕ್ಕೆ ಹೋಗಿ ರಾಮ್ ಹೆಸರಲ್ಲಿ ಅರ್ಚನೆ ಮಾಡ್ಸಿದ್ಯಾ? ಈಗಾಗ್ಲೇ ಸಿಹಿ ಮಾಡ್ತಿದ್ಯಾ? ಅಂದ್ರೆ ಈ ವಿಷಯ ನಿನ್ಗೆ ಮೊದ್ಲೇ ಗೊತ್ತಿತ್ತ? ಪ್ರೇಮಾ, ಇದೆಲ್ಲ ಹೇಗಾಯ್ತು?